ವಿಧಾನ ಪರಿಷತ್ ವಿಪಕ್ಷ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ ಅವರ ಬನ್ನಿ ನೇರವಾಗಿ ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಈಗ ಮದ್ದೂರಿನ ಗಲಾಟೆಯನ್ನ ಖಂಡಿಸಿ ನಿನ್ನೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತು. ಈ ಒಂದು ಪ್ರತಿಭಟನೆಯಲ್ಲಿ ಸಿ.ಟಿ. ರವಿ ಅವರ ವಿರುದ್ಧ ದ್ವೇಷದ ಭಾಷಣವನ್ನ ಮಾಡಿದ್ದಾರೆ ಅಂತೇಳಿ FIR ಕೂಡ ದಾಖಲಾಗಿದೆ. ಇದಕ್ಕೆ ನಿಮ್ಮ ರಿಯಾಕ್ಷನ್? ಕಾಂಗ್ರೆಸ್ಗೆ ಸಿ.ಟಿ. ರವಿಯವರ ಮೇಲೆ ದ್ವೇಷ ಇದೆ. ಸಿ.ಟಿ. ರವಿ ಅವರು ಹೇಳಿರೋದೇನು, ಕಾಲ್ ತೆಗಿತೀವಿ ಕೈ ತೆಗಿತೀವಿ ಅಂತ ಕೆಲವರೆಲ್ಲ ಮಾತಾಡ್ತಾರಲ್ಲ, ಅಂತ ಕಾಲ ಮುಂದೆ ಜನರಿಂದ ಬರ್ಬೋದು, ಅದರಿಂದ ಅಂಥವು ಆಗದಿದ್ದಂಗೆ ನೋಡ್ಕೊಳ್ಬೇಕು ಸರ್ಕಾರ ಅನ್ನೋ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಅದನ್ನು ತಗೊಂಡು ಅವ್ರ ಮೇಲೆ ನೀವು FIR ಆಗ್ತೀರಿ ಅಂತಂತಂದ್ರೆ ಗೊತ್ತಿರೋದೇ ಟಾರ್ಗೆಟ್ ಯಾರು? ಬಿಜೆಪಿಯಲ್ಲಿ ಕಾಂಗ್ರೆಸ್ಗೆ ಟಾರ್ಗೆಟ್ ಯಾರು? ಸಿ.ಟಿ. ರವಿ ಟಾರ್ಗೆಟ್, ಅಶೋಕ್ ಅವರ ಟಾರ್ಗೆಟ್, ವಿಜೇಂದ್ರ ಟಾರ್ಗೆಟ್, ಛಲವಾದಿ ನಾರಾಯಣ ಸ್ವಾಮಿ ಟಾರ್ಗೆಟ್, ರವಿಕುಮಾರ್ ಟಾರ್ಗೆಟ್. ಇಂಥವರ ಟಾರ್ಗೆಟ್ ಮಾಡೋದನ್ನು ನಾವೇನು ಗಮನಿಸಿದ್ದೀವಿ, ನಮಗೆ ಏನು ಚಿಂತೆ ಇಲ್ಲ. ನೀವು ಎಷ್ಟು ಬೇಕಾದರೂ ಕೇಸ್ಗಳಾಕಿ, ನಮ್ಮ ನಡೆ ನಮ್ಮ ನುಡಿ ಜನರ ಮಧ್ಯದಲ್ಲಿ ಹೇಗಿರಬೇಕು ಅದಷ್ಟೇ ಇರ್ತದೆ. ಜನರ ಪರವಾಗಿ ನಾವು ನಿಲ್ಲಬೇಕಾಗತ್ತೆ. ಮದ್ದೂರಿನಲ್ಲಿ ಆಗಿದ್ದೇನೋ ಕಲ್ಲು ತೂರಾಟ ಆಗಿತ್ತು. ಪ್ರೊಸೆಷನ್ ಹೋಗುವಾಗ ಮುಖ್ಯಮಂತ್ರಿಗಳು ವಿವೇಕ ಇಟ್ಕೊಂಡು ಮಾತಾಡಬೇಕು. ಅಲ್ಲಿಂದ ಏನಾದರೂ ವರದಿ ತರಿಸ್ಕೊಂಡು ಮಾತಾಡಬೇಕು. ಏನು ಹೇಳಿದ್ರು, ಬಿಜೆಪಿಯವರು ಜನತಾದಳದವರು ಕುಮ್ಮಕ್ಕು ಕೊಟ್ಟು ಈ ರೀತಿ ಮಾಡಿದ್ದಾರೆ ಅಂತ. ನಾವು ಕಲ್ಲು ತೂರಾಟಕ್ಕೆ ಮುಸಲ್ಮಾನ್ ಬಂಧುಗಳಿಗೆ ನಾವು ಕುಮ್ಮಕ್ಕು ಕೊಟ್ಟಿದ್ದೀವ? ಮುಸಲ್ಮಾನ್ ಬಂಧುಗಳು ಹೇಳ್ತಾರೆ, ಇಲ್ಲ ಇದು ನಮ್ಮ ಕಡೆಯಿಂದ ಆಗಿದ್ದು ತಪ್ಪಾಗ್ಬಿಟ್ಟಿದೆ, ನಾವು ಕ್ಷಮೆ ಕೇಳ್ತೀವಿ ಅಂತ ಅವ್ರು ಕೇಳೋವರೆಗೆ ಮುಖ್ಯಮಂತ್ರಿಗಳು ನಮ್ಮನ್ನ ಟಾರ್ಗೆಟ್ ಮಾಡಿದ್ರು. ಅದಾದ್ಮೇಲೆ ಅವರು ಕ್ಷಮೆ ಕೇಳಿದ ಮೇಲೆ ಆವಾಗ ಅನಿಸ್ತು, ನಾವು ಇಲ್ಲಿ ಹೇಳಬಾರ್ದಾಗಿತ್ತು ಅಂತ. ಈಗ ಚಲುವರಾಯಸ್ವಾಮಿ ಇಲ್ಲ ಮುಸ್ಲಿಮರಿಂದನೇ ಆಗಿದ್ದು ಅಂತ ಈಗ U-turn ತಗೊಂಡಿದ್ದಾರೆ. ಇದು ಸರ್ಕಾರದ ನೀತಿಯಾ? ಈಗ ನೀವು ಎಲ್ಲರೂ ಕೂಡ ಭಾಷಣ ಮಾಡಿದ್ರಿ, ನೀವಾಗ್ಬೋದು, ಅಶೋಕ್ ಅವರಾಗ್ಬೋದು, ವಿಜೇಂದ್ರ ಅವರಾಗ್ಬೋದು. ಆದ್ರೆ ಸಿ.ಟಿ. ಅವರು ದ್ವೇಷದ ಭಾಷಣ ಮಾಡಿ ಅವ್ರ ಮೇಲೆ ಯಾಕೆ FIR ಆಯ್ತು ಅಂತ ಹೇಳಿ? ದ್ವೇಷದ ಭಾಷಣ ಮಾಡ್ಲಿಲ್ವ ಅವರು? ನೋಡಿ, ದ್ವೇಷದ ಭಾಷಣ ಅಲ್ಲ ಅದು. ಸಿ.ಟಿ. ರವಿ ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ತಕ್ಕಂಥ ಮನೋಭಾವ ಇರ್ತಕ್ಕಂಥವ್ರು. ಅವರು ಅಗ್ರೆಸಿವ್ ಆಗಿ ಮಾತಾಡಿದಾಗ, ಇಂಥ ನಡವಳಿಕೆಗಳ ಬಗ್ಗೆ ಅವರು ಎಚ್ಚರಿಕೆ ಕೊಟ್ಟಾಗ ನೀವು ನೀವು ದ್ವೇಷ ಭಾಷಣೆ ಅಂತ ತಗೊಳ್ತೀರಿ? ಅಂದ್ರೆ ಏರು ಧ್ವನಿಯಲ್ಲಿ ಮಾತಾಡಿದ್ರೆ ಅದು ದ್ವೇಷ ಭಾಷಣೆ ಆಗತ್ತೆ, ನಯವಾಗಿ ಮಾತಾಡಿದ್ರೆ ಅದು ದ್ವೇಷ ಆಗೋದಿಲ್ಲ. ದ್ವೇಷ ಯಾರ ಬಗ್ಗೆ, ಯಾರ ವಿರುದ್ಧವಾಗಿ ನೀವು ಪಾಕಿಸ್ತಾನ್ ಜಿಂದಾಬಾದ್ ಒಂದವ್ರ ಮೇಲೆ ಕೇಸ್ ಹಾಕಿದ್ರಿ, ಅರೆಸ್ಟ್ ಮಾಡಿದ್ರಿ, FIR ಹಾಕಿದಿರಾ? ಇಲ್ಲ. ವಿಧಾನಸೌಧದಲ್ಲೇನೆ ನಿಮ್ಮ MP ಅವರೇನೆ ಸಾಕ್ಷಿ, ಹುಸೇನ್ ಅವರು, ಅವರ ಮುಂದೆನೆ ಆಯ್ತು ನಡೀತಲ್ಲ, ಆವಾಗ ಹಾಕಿದ್ರ? ನೀವು ಅಂಥವರನ್ನೆಲ್ಲ ಬಿಡ್ತೀರಿ, ಇಂಥವರನ್ನ ನೀವು ಟಾರ್ಗೆಟ್ ಮಾಡ್ತೀರಿ. ಇದು ಕಾಂಗ್ರೆಸ್ನ ನೀತಿ.